ಕೆಜಿಎಫ್ನ ಬೆಮೆಲ್ ನಗರದಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದ ಮಹಾಕುಂಭಾಭಿಷೇಕ ಕಾರ್ಯಕ್ರಮವು ಇಂದು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನೆರವೇರಿತು. ಪ್ರಸಿದ್ಧ ಜ್ಯೋತಿಷಿ ಆನಂದ್ ಗುರೂಜಿರವರು ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಿಕೆಹಳ್ಳಿ ಪಂಚಾಯತ್ ಅಧ್ಯಕ್ಷರಾದ ಸುರೇಶ್, ನರೇಂದ್ರ ಬಾಸು, ಶ್ವೇತಾ ಬಾಸು, ಸವಿತಾ ಬಾಬು ಮತ್ತು ನೂರಾರು ಭಕ್ತರು ಆಗಮಿಸಿ ಬಾಬಾರವರ ದರ್ಶನ ಪಡೆದು ಪುನೀತರಾದರು. ಬಂದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ನೆರವೇರಿತು.
ಭಗವಾನ್ ಶ್ರೀ ಸಾಯಿನಾಥ ಈ ಸಾಹಿತ್ಯದಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ದು ವ್ಯವಸ್ಥಿತವಾಗಿ ನೋಡಬೇಕಾದ್ದು ಬಹಳಷ್ಟು ಇದೆ. ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರೂ ಸಹ ಅನುಗ್ರಹ ಮಾಡಿ ನಿನ್ನ ಅನುಗ್ರಹದಿಂದ ನೀವು ನಂಬಿ ಬರ್ತಕ್ಕಂತಹ ಎಲ್ಲ ಭಕ್ತರು ಆರಿಸಿ ಆಶೀರ್ವದಿಸುವಂತಹ ಕಾರ್ಯ ನಿಮ್ಮದೇ ಆಗ್ತದೆ. ಈ ಸರ್ವ ಅವರು ಅನುಗ್ರಹಿಸಿದ್ದಾರೆ, ಅವರು ಆಶೀರ್ವದಿಸಿದ್ದಾರೆ. ಅವರ ಆಶೀರ್ವಾದ ಎಲ್ಲರೂ ಅನುಗ್ರಹಿಸುತ್ತಾರೆ. ಇವತ್ತು ಎಲ್ಲ ಭಕ್ತರಲ್ಲಿ ಸದಸ್ಯರು ಇವತ್ತು ಬಾಬಾರವರ ಮುಂದೆ ನಿಂತು ನನ್ನ ಕಷ್ಟ ಇರೋದ್ರಲ್ಲಿ ಈ ಕಷ್ಟವನ್ನು ದೂರ ಮಾಡಪ್ಪ ಬರುತ್ತಾ ಅಂದಾಗ ಆತ ಅನುಗ್ರಹವನ್ನು ಸಂತೋಷದಿಂದ ಸಂಭ್ರಮದಿಂದ ಹೊರಡಿಸಿದ್ದಾನೆ. ಎಲ್ಲರೂ ಒಳ್ಳೆಯದಾಗಿ ಲೋಕ ಸಮುದ್ರ ಸುಖ ಹೊರಟು ಸಮಸ್ತ ಸಮುದ್ರವಾಗಿ ಹೋಗುತ್ತದೆ. ಆಗಾಯ ರಾಜಾಯ ಭಕ್ತ ಸಾಧನೆ ಕಷ್ಟ ಅಂತ ದೂರ ಆಗ್ತದೆ. ಅದ್ಭುತವಾಗಿರ್ತಕ್ಕಂಥ ಈ ವಿಲೇಜ್ ಸ್ಥಾಪನೆಯನ್ನು ಧರಿಸಿ ಸಾಕಷ್ಟು ಉಳಿತನ ಕಂಡಿರ್ತಕ್ಕಂಥವ್ರು ಈ ರಾಜ್ಯದ ಹೆಚ್ಚಾಗಿದ್ದಾರೆ. ಇದೊಂದು ಅದ್ಭುತವಾದಂಥ ರತ್ನ. ಈ ರತ್ನ ಬಾಬಾರವರ ಸಾನ್ನಿಧ್ಯದಲ್ಲಿ ಬಾಬಾರವರ ಅನುಭವ ಇಲ್ಲಿ ಸೇವೆ ಮಾಡ್ತಕ್ಕಂಥವ್ರು ನಾವು ಇದರ ಚರಿತ್ರೆಗಳಲ್ಲಿ ಗ್ರಂಥಗಳಲ್ಲಿ ಮಾತ್ರ ಓದಿದೆ. ಆದರೆ ಇಲ್ಲಿ ಅದರ ಸ್ವಾದವನ್ನ, ಅದರ ವಿಶೇಷತೆಯನ್ನ ಒಬ್ಬೊಬ್ಬರು ಮೈ ಮರೆತವರು ನಾಳವನ್ನು ಒಂದೊಂದು ವಾಕ್ಯಗಳನ್ನು ನುಡಿಸುವಾಗ ಆ ಒಂದು ಕ್ಷಣ ಕೈಲಾಸದಲ್ಲಿದ್ದಂತಹ ನಾಟ್ಯದಲ್ಲಿ ಆ ಶಿವ ಇಲ್ಲೇ ಒಂದು ಪ್ರತ್ಯಕ್ಷನಾದನೇನೋ ಎಂಬಂತ ರೀತಿ ಆ ಕಡೆಯ ಒಂದು ಭಾಗ ತಾವೆಲ್ಲರೂ ಎದ್ದು ನಿಂತು ಅವರ ಒಂದು ಭಾಷೆವಂತಹ ಆ ಒಂದು ವಿದ್ಯೆ ಆ ಕಡೆಗೆ ಪ್ರೋತ್ಸಾಹಿಸಿದ್ರಲ್ಲ. ಯಾವುದೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಇಂತಹ ಅದ್ಭುತವಾದಂತಹ ಈ ಗ್ರಾಮೀಣ ಕಲೆಗಳನ್ನ ನಾವು ವೃದ್ಧಿಸಬೇಕು, ಅಭಿವೃದ್ಧಿಪಡಿಸಬೇಕು. ಇದು ನಮ್ಮ ಭಾರತ ಖಂಡದಲ್ಲಂತೀರ, ಭಾರತ ದೇಶದಲ್ಲಂತೀರ ಮತ್ತು ಎಲ್ಲರೂ ಕಾಣಿಸಿದರು. ಆದರೆ ಇವತ್ತು ವಿದೇಶಗಳಲ್ಲಿ ಇದನ್ನು ಅದ್ಭುತವಾಗಿ ಎಲ್ಲರೂ ಸಹ ಸ್ವಾಗತಿಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಆಫ್ರಿಕಾ ಖಂಡಕ್ಕೆ ನಮ್ಮ ಭಾರತದ ಘನಯುಕ್ತ ಭಾರತದ ನೆಚ್ಚಿನ ಪ್ರಧಾನಿಗಳು ಆಫ್ರಿಕಾ ಹೋದ ಅಲ್ಲಿ ವೇದ ಮಂತ್ರಗಳನ್ನು ಕೇಳಿದಾಗ ಬಹಳ ಆನಂದ ಆಯಿತು. ಅಂದ್ರೆ ಎಲ್ಲಾ ದೇಶ ವಿದೇಶಗಳನ್ನು ಸಹಿತ ಇವತ್ತು ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮವನ್ನ, ಧರ್ಮದಲ್ಲಿರ್ತಕ್ಕಂಥ ಧರ್ಮ ಸೂಕ್ಷ್ಮತೆಗಳನ್ನ ಎಲ್ಲರೂ ಸ್ವಾಗತಿಸ್ತಾ ಇದ್ದಾರೆ. ಆದರೆ ನಾವು ಎಲ್ಲರನ್ನು ಬಿಟ್ಕೊಂಡು ಮುಂದೆ ನಡೀತಾ ಇದ್ದೀವಿ. ಆದರೆ ಇಂತಹ ಕಲಾವಿದರನ್ನ ನಮ್ಮ ನರೇಂದ್ರ ಮೋದಿಯವರು ಬಾಬಾರವರ ಸಾಹಿತ್ಯದಲ್ಲಿ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಇಷ್ಟು ಜನ ಕಲಾವಿದರನ್ನ ಒಂದು ಕಡೆ ಕರ್ಕೊಂಡು ಬಂದಿದ್ದಾರಲ್ಲ, ಅದು ಮೆಚ್ಚುವಂತಹ. ನನಗನ್ಸಿತ್ತು ಕಾರ್ತಿಕ ಮಾಸದಲ್ಲಿ ನಾವು ಈ ವಾಕ್ಯ ಇದ್ದಿದ್ರೆ ಶಿವ ಪ್ರತ್ಯಕ್ಷನಾಗ್ತಿದ್ದವು. ಇವತ್ತು ಶಿವ ತೃಪ್ತನಾಗಿದ್ದಾನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರುದ್ರನಿಗೆ ಇಷ್ಟವಾಗಿರ್ತಕ್ಕಂತಹ ಈ ಒಂದು ತಾಳವನ್ನು ರುದ್ರನ ಪ್ರತಿಯಾಗಿಯೇ ಇರ್ತಕ್ಕಂತಹ ಬಾಬಾರವರ ಸಾಹಿತ್ಯದಲ್ಲಿ ಇಂತಹ ಅದ್ಭುತವಾದಂತಹ ಒಂದು ಕಲಾವಿದರನ್ನು ಕರೆಸಿ ಶಿವತಾಂಡವ ಸ್ತೋತ್ರವನ್ನು ಆ ಒಂದು ವಾಕ್ಯದಲ್ಲೇ ಉಳಿಸಿ ಎಲ್ಲರ ಮನಸ್ಸಿಗೂ ಸಹಿತ ಮೃಗವನ್ನ ಭಗವತ್ ಸಾಹಿತ್ಯವನ್ನ ಆ ಒಂದು ಕ್ಷಣ ನಾವು ಎಲ್ಲ ಸಹಿತ ಭಯಪಟ್ಟು ಭಗವಂತನ ಧ್ಯಾನ ಮಾಡಿದ್ದೇವೆ. ಸರ್ವಂ ಶಿವಮಯ.
ಅಂತಹ ಶಿವ ಸಾನ್ನಿಧ್ಯದಲ್ಲಿ ಮಾರ್ಗಶಿರ ಮಾಸದ ಈ ಶುಭ ದಿನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರಿಗೆ ಕುಂಭಾಭಿಷೇಕ ಮಹೋತ್ಸವದ ಆ ಸುಂದರ ಗಳಿಗೆಯನ್ನ ಗಂಟುಬಿಸಿಕೊಂಡಿದ್ದೀವಲ್ಲ, ನಾವು ನೀವೇ ಭಾಗ್ಯವಂತರು. ಬಾಬಾರವರಿಗೆ ನಡೆಸುವಂತಹ ಆ ಶುದ್ಧ ಜಲ, ಬಾಬಾರವರಿಗೆ ಗಂಗಾಜಲದಿಂದ ಆ ಸ್ವಾಮಿ ಅಭಿಷೇಕವನ್ನು ಮಾಡಿ ವೇದ ಮಂತ್ರಗಳಿಂದ ಸಾಕಷ್ಟು ಜನ ಪುರೋಹಿತರು, ಪುರೋಹಿತರು, ಆಗಮಿಕರು ಎಲ್ಲರೂ ಸೇರಿ ಶಾಸ್ತ್ರಬದ್ಧವಾಗಿ ನಡೆಸಿರ್ತಕ್ಕಂಥ ಆ ಪೂಜಾ ಅನುಷ್ಠಾನದಲ್ಲಿ ಆ ಪಾಲ್ಗೊಂಡಂತಹ ಆ ಸುಂದರ ಗಳಿಗೆ ಇದು ಬಹಳ ಆನಂದ ಅನಿಸುತ್ತದೆ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಧರ್ಮ ಕಾರ್ಯ KGF ನಲ್ಲಿ ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವರು ನಮ್ಮ ಸ್ವೀಕರಣದ ಮಹಾಶಿವಾಣಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಹ್ವಾನ ಮಾಡುವಾಗ ನಾನು ಮಾತಾಡಿದೆ, KGF ಕಷ್ಟಪಟ್ಟು ದುಡಿತಕ್ಕಂತಹವರು, ಬೆವರು ತೆಗೆದು ದುಡಿತಕ್ಕಂತಹವರು, ಭೂಗರ್ಭದಲ್ಲಿರ್ತಕ್ಕಂಥ ಚಿನ್ನವನ್ನು ನಾಡಿನ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಇವತ್ತು KGF ಇದೆ ಅಂತ. ಇಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಸಹಿತ ಒಂದೊಂದು ಕಾರ್ಮಿಕರು ಸಹಿತ ಅವರ ಬೆವರನ್ನು ತೆಗೆದು ನಾಡಿನ ದೇಶಕ್ಕೆ ಕೊಡುಗೆ ಆಗಿರತಕ್ಕಂತಹ ಚಿನ್ನವನ್ನು ನಾವು ಜ್ಞಾಪಿಸಿಕೊಳ್ಳಬೇಕಾಗುತ್ತೆ. ಇವತ್ತು ಚಿನ್ನ ಬಹಳ ಭಾಗ ಆಗಿರ್ಬೋದು, ಬಹಳ ತೂಕ ಆಗಿರ್ಬೋದು, ಬಹಳ ಬೆಲೆ ಆಗಿರ್ಬೋದು, ಆದ್ರೆ ಅಂತಹ ಅಪಡ ಚಿನ್ನ ಇರ್ತಕ್ಕಂತಹ ಸಿಗುವಂತಹ ಈ ನಾಡು KGF ಅಲ್ಲಿ ಬಾಬಾರವರು ಇಲ್ಲಿ ಬಂದು ಕೂತಾಗ ಇಲ್ಲಿರ್ತಕ್ಕಂಥ ಈ ಪ್ರಾಂತದ ಎಲ್ಲಾ ಭಕ್ತರು ಸೇರಿ ಬಾಬಾರವರನ್ನು ವಿಜೃಂಭಣೆಯಾಗಿರುವಂತಹ ಆರಾಧನೆ ನಡೆಸ್ತಾ ಇದ್ರಿ. ಇದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ನರೇಂದ್ರ ಬಾಸ್ ಅವರು ಹೇಳಿದ್ರು, ನಮ್ಮ ದೇವಸ್ಥಾನಕ್ಕೆ ಒಂದು ರಸ್ತೆ ಬೇಕಾಗಿತ್ತು, ಆ ರಸ್ತೆಯನ್ನು ಹಾಕಿಕೊಂಡಿದ್ದಂತಹ ಪುಣ್ಯಾತ್ಮ ಈಗ ಸುರೇಶ್ ಅವರು ಜನಸೇವೆಯೇ ಜನಾರ್ದನ ಸೇವೆ ಅಂತ ತಮ್ಮ ಸೇವೆಯನ್ನ ಬಾಬಾರವರ ಸಾನ್ನಿಧ್ಯದಲ್ಲಿ ಈ ರಸ್ತೆಯನ್ನು ಹಾಕಿಕೊಂಡು ಬರುವ ಭಕ್ತರಿಗೆ ದಾರಿ ಮಾಡಬೇಕಲ್ಲ, ಈ ಒಂದು ಸೈಟ್ ತನ್ನ ವಾಸ್ತವಕ್ಕಾಗಿ, ತನ್ನ ಹೆಂಡತಿ ಮಕ್ಕಳಿಗಾಗಿ, ತನ್ನೊಂದು ಪುಟ್ಟದಾದಂತಹ ಒಂದು ಮನೆ ಕಟ್ಟಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿ ಆ ಜಾಗದಲ್ಲಿ ಬಾಬಾರವರು ಬಂದು ಕೂತು ಇವತ್ತು ಸಮಾಜಕ್ಕೆ ಲೋಕ ಕಲ್ಯಾಣ ಅರ್ಥವಾಗಲಿ ಅಂದ್ರೆ ಬಾಬಾರವರು ಎಲ್ಲಿದ್ದಂತಹ ಈ ಸಾಹಿತ್ಯಕ್ಕೆ ಕೊಡುಗೆಯಾಗೋ ಅಥವಾ ಸೇವೆಯಾಗೋ ಕೊಟ್ಟಂತಹ ಒಂದು ಕೀರ್ತಿ ಈ ದಂಪತಿಗಳಿಗೆ ಸಿಗುತ್ತೆ. ಇದೊಂದು ಪುಣ್ಯದ ಕಾಯಕ. ಈ ಕಾಯಕವನ್ನ ಇದು ಮಾಡೋದು ಬಹಳ ಕಷ್ಟ. ಈ ಕಲಿಯುಗದಲ್ಲಿ ಒಂದೆರಡು ಮೂರು ವಿಚಾರಗಳಿದೆ. ಏನೇ ಬಂದರೂ ಎಷ್ಟೇ ಬಂದರೂ ಅದು ನಂದು, ನನಗೆ ಬೇಕು, ನನ್ನ ಹೆಂಡತಿ ಮಕ್ಕಳಿಗೆ ಬೇಕು, ನನ್ನ ಪರಿಸರಕ್ಕೆ ಬೇಕು, ಆ ಎಲ್ಲಾ ಸ್ವತಂತ್ರತೆ, ಆನಂದ, ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ನನಗೆ ಬೇಕು ಅಂತಕ್ಕಂಥ ಚಿಂತನೆ ಮಾಡುವ ಈ ಕಾಲದಲ್ಲಿ ಬಾಬಾರವರ ಸೇವೆಗಾಗಿ ಈ ಗಂಡ ಹೆಂಡತಿ ದಂಪತಿಗಳು ಪಣದೊಟ್ಟು ನಿಂತಿದ್ದಾರಲ್ಲ, ಜೊತೆಗೆ ಈ ಒಂದು ಪುಟ್ಟ ಆಲಯವನ್ನು ಇವತ್ತು ಬೃಹತ್ಪಟ್ಟದ ಆಲಯವನ್ನಾಗಿ ಮಾಡಿ ಇಷ್ಟು ಜನ ಭಕ್ತರನ್ನು ಒಳಗೊಂಡು ಎಲ್ಲಾ ಭಕ್ತರು ಸಹಿತ ಒಂದು ಅದೃಷ್ಟದ ಕಾಲವನ್ನು ಕಳಿಸಿರ್ತಕ್ಕಂಥ ಈ ಕುಟುಂಬಕ್ಕೂ ಮತ್ತು ದೇವಾಲಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲಾ ಸಿಬ್ಬಂದಿಗೂ ಹಾಗೂ ಈ ದೇವಸ್ಥಾನದ ಒಂದು ಕಮಿಟಿಯನ್ನು ಏನ್ ಮಾಡಿಕೊಂಡಿದ್ದರೋ ಆ ಕಮಿಟಿಯ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಬಂದಿರತಕ್ಕಂಥ ಭಕ್ತ ಸಮೂಹಕ್ಕೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಇವತ್ತಿನ ಈ ಧರ್ಮ ಕಾರ್ಯಕ್ಕೆ ಧರ್ಮದಲ್ಲಿ ನಾವಿದ್ದೇವೆ ಎಂಬತಕ್ಕಂಥ ರೀತಿ ನಾನು ವರ್ಷ ರಾಜ್ಯದಾದ್ಯಂತ ಸಾಕಷ್ಟು ಕಾರ್ಯಕ್ರಮಗಳು ನೋಡಿದ್ದೇನೆ. ಆದರೆ KGF ಬರ್ತಕ್ಕಂಥ ಮಹಾನಗರದಲ್ಲಿ ಈ ಭಾಗದ ಪೊಲೀಸ್ ಸಿಬ್ಬಂದಿ ಸಹಿತ ಧರ್ಮಕ್ಕೆ ನಿಂತು ನಾವು ನಿಮ್ಮೊಟ್ಟಿಗೆ ಇದ್ದೇವೆ, ಈ ಧರ್ಮ ಕಾರ್ಯದಲ್ಲಿ ನಮ್ಮದು ಒಂದು ಸೇವೆಯಲ್ಲಿ ಅಂತ ಹೇಳಿ ಎಲ್ಲರೂ ಸಹಿತ ಸ್ವಾಗತಿಸಿದಂಥದ್ದು, ಬಾಬಾರವರ ಸೇವೆಯಲ್ಲಿ ನಿಂತಂಥದ್ದು, ಜನಗಳ ರಕ್ಷಣೆಗಾಗಿ ನಿಂತಂಥದ್ದು, ಇದೆಲ್ಲವೂ ನೋಡಿದಾಗ ಇಲ್ಲಿನ ಪೊಲೀಸ್ ಸಿಬ್ಬಂದಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ಎಷ್ಟೇ ಆದರೂ ನಮ್ಮ ಕರ್ನಾಟಕದ ಪೊಲೀಸ್ ಸಿಬ್ಬಂದಿ ಅಂದ್ರೆ ಮೊದಲಿಂದಲೂ ಒಂದು ಹೆಜ್ಜೆ ಮುಂದೆ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಈ ಭಾಗದ ಜನನಾಯಕರಾಗಿ ಜನಸೇವೆ, ಜನಾರ್ದನ ಸೇವೆ ಅಂತ ಮಾಡ್ತಿರ್ತಕ್ಕಂಥ ಈ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಜನನಾಯಕರು ಎಲ್ಲರೂ ಸಹಿತ ಬಂದಿದ್ದಾರೆ, ಅವರು ಒಳ್ಳೆಯದಾಗಿ. ಹಾಗೆ ಈ ವೇದಿಕೆ ಮೇಲೆ ನಮ್ಮ ಆತ್ಮೀಯರು, ಹಳೆಯ ಪರಿಚಯವು ಹಾಗೂ ಜೀ ಕನ್ನಡದ ಸಾರಥಿಯಾಗಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಜೀ ಕನ್ನಡವನ್ನು ಮುನ್ನಡೆಸಿರ್ತಕ್ಕಂತಹ ಕೀರ್ತಿ ನಮ್ಮ ದೀಪಕ್. ರಾಘವೇಂದ್ರ ಉತ್ಸವಗಳ ಜವಾಬ್ದಾರಿಯನ್ನು ಹೊತ್ತು ರಾಜ್ಯದಲ್ಲಿ ಜೀ ಕನ್ನಡವನ್ನ ಬಹಳಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ರಾತ್ರಿಯಂದಿನ ಹಗಲಂದಿನ ಶ್ರಮಿಸಿ ಸಣ್ಣ ಪುಟ್ಟ ಗ್ರಾಮಗಳಿರ್ತಕ್ಕಂಥ ಒಳ್ಳೆಯ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಲ್ಲಿರ್ತಕ್ಕಂಥ ಕಲೆಯನ್ನ ಹೊರತಂದು ಆ ಕಲೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ದೀಪಕ್ ಜಿ. ಯಾಕೆಂದ್ರೆ ಇವತ್ತು ಎಷ್ಟೋ ಹಳ್ಳಿಗಾಡುಗಳಲ್ಲಿ
ಕುಗ್ರಾಮದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕಲೆಗಾರರನ್ನ ಹುಡುಕಿ ಅಂತಹ ಕಲಾವಿದರಿಗೆ ಒಂದು ವೇದಿಕೆ ಕೊಡುವಂತಹ ಯಾವುದಾದ್ರು ಕಾರ್ಯಕ್ರಮ ಇದ್ರೆ ಅದು ಜೀಕರಣ ನಗರ ಮತ್ತೊಂದಲ್ಲ ಅಂತ ಹೆಮ್ಮೆಯಿಂದ ಹೇಳ್ತೀವಿ ನಾವು. ಯಾಕೆಂದ್ರೆ ನಮ್ಮ ಜೀಕರಣದಲ್ಲಿ ಬಹಳಷ್ಟು ಸಣ್ಣ ಸಣ್ಣ ಪುಟ್ಟ ಪುಟ್ಟ ಗ್ರಾಮದಲ್ಲಿರ್ತಕ್ಕಂಥ ಕಲಾವಿದರ ಹುಡುಕ್ತೀವಿ ನಾವು. ಹುಡುಕಿ ಕಾಗಲ್ಲಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ಹುಡುಕಿ ಆ ವಿಗ್ರಹದ ಸ್ಥಾನಮಾನವನ್ನು ಕಲ್ಪಿಸಬೇಕು ಅಂತಕ್ಕಂಥ ಚಿಂತನೆ ಹೊಸದಾಗಿ ಹೋಗ್ಬಿಟ್ಟು ಅದು ಜೀಕರಣ ಆಗಿದೆ. ಹಾಗಾಗಿ ಮಹಾಶಿವಾಣಿ ಕಾರ್ಯಕ್ರಮವನ್ನು ಏನು ತಾವು ವೀಕ್ಷಣೆ ಮಾಡ್ತಿದ್ರು, ಬೆಳಗ್ಗೆ ಕಾರ್ಯಕ್ರಮ ಶುರುವಾದರೆ ರಾತ್ರಿ ಮುಗಿಯುವವರೆಗೂ ಎಲ್ಲವೂ ಅದ್ಭುತವಾದ ಕಾರ್ಯಕ್ರಮವೇ, ಎಲ್ಲವನ್ನೂ ಹೃದಯ ಕಪ್ಪುಗೊಳ್ಳುವಂತಹ ಕಾರ್ಯಕ್ರಮವೇ. ಅಂತಹ ಕಾರ್ಯಕ್ರಮದಲ್ಲಿ ನಮ್ಮ ಜೀಕರಣದಲ್ಲೇ ಕೆಲಸವನ್ನು ನಿರ್ವಹಿಸಿರತಕ್ಕಂತಹ ನಮ್ಮ ನರೇಂದ್ರ ಮೋದಿಯವರು ಇಂತಹ ಧಾರ್ಮಿಕವಾದಂತಹ ಆಧ್ಯಾತ್ಮಿಕವಾದಂತಹ ಬಾಬಾರವರ ಸಾನ್ನಿಧ್ಯವನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದು. ಈ ಸ್ಥಾಪನಾ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ನಮಗೆ ಬಹಳ ಸಂತೋಷ ಇದೆ. ಇನ್ನು ಈ ಭಾಗದಲ್ಲಿ ರಮೇಶ್ ಅವರು ಇಲ್ಲಿ ರಮೇಶ್ ಬಹುಶಃ ಅವರೆಲ್ಲೋ ಸ್ಟೇಜ್ ಬರಲಿಲ್ಲ ಅವರು. ಯಾಕೆಂದ್ರೆ ಇವತ್ತು ಯಾವುದೋ ಬ್ಯಾಂಕಿಂದ ಅಮೌಂಟ್ ಬಂದಿದೆ, ಅಮೌಂಟ್ ನ ಕೌಂಟ್ ಮಾಡ್ತಾ ಇರ್ತಾರೆ. ಕೌಂಟ್ ಮಾಡಿರೋ ಹಣದಲ್ಲಿ ಒಂದಿಷ್ಟು ಹಣವನ್ನು ದೇವಸ್ಥಾನ ಕೊಡಬೇಕು ಅಂತ ಅವ್ರು ಗಣ್ಯಾಟಿಗೆ ಅವರೇ ಮಾತಾಡ್ತಾ ಇದ್ರು. ನಾನು ಕೇಳಿಸ್ತಿಲ್ಲ, ನಾನು ಅನ್ಕೊಂಡಿದ್ದೀನಿ ಒಂದಷ್ಟು ಸೇವೆ ಇನ್ನೂ ಚೆನ್ನಾಗಿ ಮಾಡಲಿ. ಯಾಕೆಂದ್ರೆ ರಮೇಶ್ ಅವರಿಗೆ ಸೇವೆ ಮಾಡುವ ಗುಣ ಇದೆ. ಅವರ ದಂಪತಿಗಳು ಇಬ್ಬರು ಸೇರ ಇಂಥ ಒಂದು ಸಾನ್ನಿಧ್ಯಕ್ಕೆ ಬಂದಾಗ ಏನಾದರೂ ಒಂದು ಸೇವೆ ಮಾಡಬೇಕು ಅಂತಕ್ಕಂಥ ಆಸೆ ಅವರ ಆಗ್ತಿರುತ್ತೆ. ಕಳೆದ ಬಾರಿ ನಮ್ಮ ಜೀಕರಣದಲ್ಲಿ ಅವರನ್ನು ಕರೆಸಿ ಒಂದು ಗೌರವಿಸಿ ಒಬ್ಬ ಬಡ ಕುಟುಂಬಕ್ಕೆ ಕಿಡ್ನಿ ಪ್ರಾಬ್ಲಮ್ ಇರ್ತಕ್ಕಂಥ ಅವರಿಗೆ 5 ಲಕ್ಷ ರೂಪಾಯಿ ಚೆಕ್ಕನ್ನ ಉದಾಹರಣದಲ್ಲಿ ನನ್ನ ಜೊತೆ ಮೈಸೂರು ಬಂದು ಅಲ್ಲೇ ಅದರ ವಿನಿಯೋಗ ಮಾಡಿದ್ರು. ಅಂತಹ ದಂಪತಿಗಳನ್ನು ನಾವು ಗುರುತಿಸಬೇಕು. ಸಮಾಜದಲ್ಲಿ ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಿದ್ದೆಲ್ಲ ನಾವು ಊಟ ಮಾಡೋಕ್ಕಾಗಲ್ಲ, ಕೊಟ್ಟಿದ್ದೆಲ್ಲ ನಾವೆಲ್ಲವೂ ನಮಗೆ ಅನಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದಿಷ್ಟು ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿ ಒಂದಿಷ್ಟು ಸೇವೆಯನ್ನು ಮಾಡಬೇಕು. ಭಗವಂತ ಕೊಟ್ಟಾಗೆ ನಾವು ಜನ ಕೊಡ್ಬೇಕು. ನಾವು ನನಗೀಗಾಗ ನಾನೇ ಕೊಟ್ಟೇನೆ. ಹಾಗಾಗಿ ಇವೆಲ್ಲರೂ ಸೇರಿ ಜ್ಞಾಪಿಸ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಿ. ಸಮಯ ಸಾಕಷ್ಟು ಹೊತ್ತಾಗಿದೆ. ನಿನ್ನೆ ಮಧ್ಯಾಹ್ನ ಊಟ ಮಾಡಿರೋರು ನೀವು. ನಿನ್ನೆ ಮಧ್ಯಾಹ್ನ ಬಿಟ್ಟರೆ ಇಲ್ಲಿವರೆಗೂ ಸ್ವಲ್ಪ ಊಟ ಮಾಡಿದ್ದೀರಿ. ನಾನು ಬೆಳಗ್ಗೆ ಟಿಫನ್ ಮಾಡಿಲ್ಲ. ಇನ್ನೇ ಜಾಸ್ತಿ ಮಾತಾಡೋ ಶಕ್ತಿಯೂ ನನ್ನಲ್ಲ. ಒಳ್ಳೆಯದಾಗಲಿ, ಶುಭವಾಗಿ. बोलो भगवान श्री सद्गुरु साईनाथ महाराज की जय। बोलो भगवान श्री सद्गुरु साईनाथ महाराज की जय। ನನ್ನ ವ್ಯಾಪ್ತಿಯಲ್ಲಿ ಡಿಕೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಾಯಿಬಾಬಾ ಆಲಯವನ್ನು ಸುಂದರವಾಗಿ ನಮ್ಮ ಜ್ಯೋತಿ ನರೇಂದ್ರ ಬಾಸ್ ಅವರು ಮತ್ತು ಅವರ ಕುಟುಂಬದವರು ಸೇರಿ, ನರೇಂದ್ರ ಬಾಸ್ ಅವರು ಅವರ ಕುಟುಂಬದವರು ಸೇರಿ ಇವತ್ತು ಒಂದು ಒಳ್ಳೆ ಆಲಯವನ್ನು ನಮ್ಮ ಡಿಕೆಹಳ್ಳಿ ಶಾಂತಿನಗರದಲ್ಲಿ ಕಟ್ಟಿದ್ದಾರೆ. ಅವರು ಅವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ಈ ಜಾಗ ತಗೊಂಡು ಮನೆ ಬೇಕು, ಇನ್ನೊಂದು ಯಾರಿಗೂ ಕೊಡ್ಬೋದಾಗಿತ್ತು, ಮನೆ ಕಡೆ ಬಾಡಿ ಕೊಡ್ಬೋದಾಗಿತ್ತು. ಆದ್ರೆ ಅವರು ಇಲ್ಲಿ ಒಂದು ಆಲಯ ಬೇಕು, ಬಾಬನ ಗುಡಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಸ್ಟಾರ್ಟಿಂಗ್ ಫೌಂಡೇಶನ್ ಹಾಕುವಾಗ ಮುಂಚೆಯಿಂದ ನನ್ನ ಹತ್ರ ಬಂದು ನನ್ನ ಮುಖಾಂತರ ಏನೇನು ಬೇಕು ಅವ್ರ ಕಡೆ ನಾನು ಮಾಡ್ಕೊಡ್ಬೇಕಾದ ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದೀನಿ. ಪಾಪ ಸುಮಾರು ಕಷ್ಟವಿದೆ. ಆದ್ರೂ ಅವ್ರ ತಂದೆ ಬಂದು ನೋಡ್ಕೊಳ್ತಾ ಇದ್ರು. ಫಸ್ಟ್ ಅವ್ರ ತಂದೆ ಬಂದು ನೋಡ್ಕೊಳ್ತಾ ಇದ್ರು. ಯಾಕಂದ್ರೆ ಅವಾಗ ಹೋಗಕ್ಕೆ ಬರಕ್ಕೆ ಯಾವ್ದು ದಾರಿಗಳಿಲ್ಲ, ಯಾವ್ದು ವ್ಯವಸ್ಥೆಗಳಿಲ್ಲ. ಜನ ಬರೋ ಕೈಗೆ ಬರಕ್ಕೆ ಭಯ ಆಯ್ತು. ಅದನ್ನ ನನ್ನ ಶಾಸ್ತ್ರ ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಅವರ ಅನುದಾನದಲ್ಲಿ ಈ ರೋಡ್ 10 ಲಕ್ಷ ರೂಪಾಯಿ ರೋಡ್ ಅನ್ನು ಮಾಡ್ಕೊಡ್ತೀವಿ, ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀವಿ. ನೀವು ಏನ್ ಕೇಳಿದ್ರು ಅವ್ರ ಬಾಸ್ ಅವರು ಏನ್ ಕೇಳಿದ್ರು ನಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ. ಆದ್ರೆ ನನ್ನ ಗುರುಜಿಯಾದವನ್ನ ಟಿವಿಯಲ್ಲಿ ನೋಡಿರೋದು ನನ್ನ ಮೇಲೆ ನೆಟ್ಕೊಳ್ಬಹುದು. ಆಕ್ಚುಲಿ ನಾನು ರೆಟಿನಾ ಸರ್ಜನ್ ಆಗಿ ನನ್ನ ಅಡ್ವಾನ್ಸ್ ಆದ್ರೂ ಕೂಡ ಬಾಬಾ ನನ್ನ ಶಕ್ತಿ ಹುಡುಗ ಮೇಲೆ ಅನಿಸ್ತ ಅಲ್ಪಾನ್ಸ್ ಅಲ್ಲಿ ಹೋಗಿ ಅಡ್ವಾನ್ಸ್ ನೋಡ್ಕೊಂಡು ಬಂದಿದ್ದು ನಾವು ಆಶೀರ್ವಾದ ಪಡೆದಿದ್ದೀನಿ. ಬಂದಿರತಕ್ಕಂಥ ಬಾಸ್ ಅವರ ಕುಟುಂಬದವರಿಗೆ ಮತ್ತು ಬಂದಿರುವ ಸಾಯಿಬಾಬಾ ಭಕ್ತಾದಿಗಳಿಗೆ ಎಲ್ಲರಿಗೂ ಬಾಬಾ ಆಶೀರ್ವಾದ ಇರಲಿ ಅಂತ ಹೇಳಿ ನಮ್ಮ ಸವಿತಾ ಬಾಬು ಸತ್ಯಸಾಯಿ ಇದ್ದಾರೆ.